ಕಾಂಗ್ರೆಸ್ನ ರೆಬಲ್ ಮಹದೇವಿ ಮೇಟಿ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಕೊಟ್ಟಿದ್ದಾರೆ ಮಹದೇವಿ ಮೇಟಿ. ಕಾಂಗ್ರೆಸ್ ರೆಬಲ್ ಮಹದೇವಿ ಮೇಟಿ ಸಂದರ್ಶನ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಟಿಕೆಟ್ ನನಗೆ ಕೊಡಿ, ಇಲ್ಲವೇ ಉಮೇಶ್ ಮೇಟಿ ಅವರಿಗೆ ನೀಡಿ. ಆದ್ರೆ ಮಲ್ಲಿಕಾರ್ಜುನ್ ಮೇಟಿಗೆ ಟಿಕೆಟ್ ನೀಡೋದು ಬೇಡ. ಮೇಟಿ ಕುಟುಂಬದ ಕೊನೆ ಪುತ್ರಿ ಮಹದೇವಿ ಘೋಷಣೆಯನ್ನ ಮಾಡಿದ್ದಾರೆ. ಸಿಎಂ ಆಪ್ತರಿಂದ ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ. ಮಲ್ಲಿಕಾರ್ಜುನ ಮೇಟಿ ಅವರ ಪರವಾಗಿದ್ದಾರೆ ಸಿಎಂ ಆಪ್ತ. ನಾಳೆ ಚರ್ಚೆ ಮಾಡಲು ಮುಖ್ಯಮಂತ್ರಿ ಕರೆದಿದ್ದಾರೆ. ಸಿಎಂ ಮುಂದೆಯೂ ಇದೇ ಮಾತನ್ನ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ, ಕ್ಷೇತ್ರ ಮತ್ತೊಬ್ಬರ ವಶದಲ್ಲಿರುತ್ತೆ, ಪಕ್ಷ ಸೋಲುತ್ತೆ. ಉಮೇಶ್ ಮೇಟಿ ಪರವಾಗಿ ಮಹದೇವಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ ರೆಬಲ್ ಮಹದೇವಿ ಮೇಟಿ ಎಕ್ಸ್ಕ್ಲೂಸಿವ್ ಮಾತು ಅಶ್ವವೇಗ ನ್ಯೂಸ್ ಜೊತೆ. ನೋಡಿ, ಈಗಾಗಲೇ ಬಾಗಲಕೋಟೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಮೇಟಿಯ ನಿಧನದ ಬಳಿಕ ಇದೀಗ ಮೇಟಿ ಕುಟುಂಬದಲ್ಲಿರುವಂತಹ ಮಲ್ಲಿಕಾರ್ಜುನ್ ಮೇಟಿಯ ಹೆಸರು, ಇನ್ನು ಅದರ ಜೊತೆಗೆ ಅವರ ಸಹೋದರಿಯಾದಂತಹ ಮಹದೇವಿ ಮೇಟಿ, ಇಲ್ಲವಾದ್ರೆ ಉಮೇಶ್ ಮೇಟಿಗೆ ಟಿಕೆಟ್ ಕೊಡಿ, ಇಲ್ಲ ಅಂದ್ರೆ ನನಗೆ ಟಿಕೆಟ್ ಕೊಡಿ. ಮಲ್ಲಿಕಾರ್ಜುನ್ ಮೇಟಿ ರಾಜಕೀಯವಾಗಿ ಅವರು ಎಲ್ಲಿ ಗುರುತಿಸಿಕೊಂಡಿಲ್ಲ, ಅಷ್ಟರ ಮಟ್ಟಿಗೆ ರಾಜಕೀಯ ಅವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅವರಿಗೇನಾದ್ರೂ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಸೋಲೋದು ಪಕ್ಕ. ಹಾಗಾಗಿ ಇಲ್ಲ ಅಂದ್ರೆ ಉಮೇಶ್ ಮೇಟಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಿ, ಇಲ್ಲ ನನಗೆ ಟಿಕೆಟ್ ಅನ್ನ ಕೊಡಿ, ಇದ್ರ ಬಗ್ಗೆ ನಾನು ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅಂತ ಇದೀಗ ಮಹದೇವಿ ಮೇಟಿ ಮಾತನಾಡಿರುವಂತದ್ದು. ಅಶ್ವವೇಗ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನ ನಡೆಸಿದ್ದಾರೆ ಮಹದೇವಿ ಮೇಟಿ. ಯಾಕಂದ್ರೆ ಈಗಾಗಲೇ ಬಾಗಲಕೋಟೆಯ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಪ್ರತಿಷ್ಠಿತವಾಗಿರುವಂತಹ ಒಂದು ಕ್ಷೇತ್ರ. ಯಾಕಂತ ಅಂದ್ರೆ ಅಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ತಾ ಇರುವಂತದ್ದು. ಬಾಗಲಕೋಟೆ ಮತಕ್ಷೇತ್ರದ ಉಪ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಒಂದು ರಂಗೇರುತ್ತೆ ಅಂತ ಹೇಳ್ಬೋದು. ಈ ಮಧ್ಯೆ ಏನು ಮಾರ್ಚ್ 23ರಂದು ನಾಮಪತ್ರ ಸಲ್ಲಿಸುವ ಕೊನೆ ದಿನವಾಗಿದೆ. ಏನು ಈಗ HY ಮೇಟಿ ಅವರ ಕೊನೆಯ ಪುತ್ರಿ ಮಹಾದೇವಿ ಮೇಟಿ ಅವರು ಬಂಡಾಯ ಸಾರಿದ್ದಾರೆ. ಈಗ ಅವರು ನಮ್ಮೊಂದಿಗಿದ್ದಾರೆ. ಯಾಕೆ ಇವರು ಬಂಡಾಯ ಸ್ಪರ್ಧೆ ಮಾಡ್ತಾರೆ, ಏನು ಕಾರಣ ಅಂತ ಕೇಳೋಣ. ಮೇಡಮ್, ಈಗ ನಮಸ್ಕಾರ. ಈಗ ನೀವು ಬಂಡಾಯ ಪಕ್ಷೇತರವಾಗಿ ನಿಂದಿರ್ತೀವಿ ಅಂತ ಹೇಳಿದ್ರಿ. ಯಾಕೆ ಪಕ್ಷೇತರ ನಿಂದಿರ್ಬೇಕಂತ ನಿಮ್ಗೆ ಉದ್ದೇಶ ಇದೆ? ಅಲ್ಲ, ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ರಿ ಅಂತ ನಾನು ಮನವಿ ಮಾಡ್ಕೊಳಕತ್ತೀನಿ. ಟಿಕೆಟ್ ಸಿಗ್ಬೋದು, ನನಗ ಸಿಗ್ಲಿಲ್ಲ ಅಂದ್ರೆ ಬಂಡಾಯ ಅಂತ ಹೇಳಿದೀನಿ ನಾನು. ಅಂದ್ರೆ ಈಗಾಗಲೇ ನೀವು ಟಿಕೆಟ್ ಬಗ್ಗೆ ಯಾರ್ಯಾರಿಗೆ ಗಮನಕ್ಕೆ ತಂದ್ರಿ, ಅಂದ್ರೆ ನಮಗೆ ಟಿಕೆಟ್ ಕೊಡು ಅಂತ ಯಾಕೆ ನೀವು ಹೇಳ್ತಾ ಇದ್ದೀರಿ? ಮತ್ತೆ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಮುಂದೆ ಏನ್ ನಿಮ್ದು ಮಾಡ್ತೀರಿ ವಿಚಾರ? ಟಿಕೆಟ್ ಅಂದ್ರ ಈಗ ನಮ್ ಬ್ರದರ್ ಒಳಗ ನಮ್ ಮಲ್ಲಿಕಾರ್ಜುನ್ ಅನ್ನಾಗ ಕೊಡ್ತೀವಿ ಅಂದ್ರ ನಾನ್ ಬಂಡಾಯ ನಿಲ್ಬೇಕಾಗತ್ತ. ಯಾಕಂದ್ರ ನಮ್ಮ ಅಭಿಮಾನಿಗಳ ಎಲ್ಲಾ ಹೇಳ್ಯಾರ, ಸೋಷಿಯಲ್ ಮೀಡಿಯಾದಾಗೆಲ್ಲ ಹೇಳ್ಯಾರ, ನಿಮಗ ಗೊತ್ತಿರ್ಬೇಕು. ಒಬ್ರು ಕೇಪದಿಂದ ಅವ್ರು ಒಬ್ರು ಇದರಿಂದ ಇದನ್ ಮಾಡ್ತಾರ ಅಂದ ತಮ್ಮದೇ ಆದ ಅಧಿಕಾರ ನಡೆಸಂಗಿಲ್ಲ ಅವ್ರು. ಅದಾತ್ನಾಗ ಅವ್ರು ನಿಂತ್ರ ನಾನ್ ಬಂಡಾಯ ನಿಲ್ತೀನಿ ಖಚಿತ ಅಂತಂದು ಹೇಳ್ತೇನೆ. ಅಂದ್ರೆ ಈಗ ಈ 2 ವರ್ಷ ಅವಧಿಯಲ್ಲಿಯೂ ನಿಮ್ಮ ತಂದೆಯವರು ಅವ್ರಿದ್ದಾಗ ಹಸ್ತಕ್ಷೇಪ ಮಾಡಿದಂತ ಆರೋಪ ಮಾಡಿದ್ರು. ಈಗ ಮುಂದೆ ಅವ್ರದ್ದು ಹಸ್ತಕ್ಷೇಪ, ಆ ವ್ಯಕ್ತಿ ಯಾರು, ಮತ್ತೆ ಯಾಕೆ ಅವ್ರ ಬಗ್ಗೆ ನಿಮ್ಗೆ ವಿರೋಧ ಇದೆ ಅಂತ? ಅಲ್ಲ, ನನಗಿರೋದ ಅಂತ ಅನ್ನಂಗಿಲ್ಲ. ಜನರ ನೊಂದಾರ, ಅದರಿಂದ ಸಫರ್ ಆಗ್ಯಾರ. ಬಾಗಲಕೋಟೆ ಜನತೆಗೆ ಅನ್ಯಾಯ ಆಗೈತಿ. ಹಂಗಾಗಿ ಅನ್ಯಾಯದಿಂದ ಸರಿಪಡಿಸ್ಬೇಕು ಅನ್ಕೊಂಡು ನಾನು ಮುಂದೆ ಬಂದಿದ್ದೆ, ನಿಲ್ಬೇಕು ಅಂತ ಹೇಳಿ. ಈಗ ನಿಮ್ಮ ಕುಟುಂಬದಲ್ಲೇನೆ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಈಗ ಉಮೇಶ್ ಅವ್ರಿಗೆ ಕೊಟ್ಟರು ಏನು ಸರಿ ಆಗ್ಬೋದು ಅನ್ಸುತ್ತೆ ನಿಮ್ಗೆ? ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ರು ಸರಿ ಆಗ್ತೈತಿ. ನಮ್ ಮೇಟಿ ಅವ್ರ ಬೆಂಬಲಕ್ಕೆ ಯಾರಿಗೆ ಕೊಟ್ರು ಅಭಿಮಾನಿಗಳು ಮಾಡ್ತಾರ. ಮೇಟಿ ಅವ್ರಿಗೆ ಅಭಿಮಾನ ಐತಿ, ಮಾಡ್ತಾರ. ಅದು ಬಂದಿಲ್ಲ. ಅವ್ರು ಇನ್ನೊಬ್ಬರ ಅವಲಂಬನೆ ಮ್ಯಾಗ ಅವ್ರ ಅಧಿಕಾರ ನಡೆಸ್ತಾರಲ್ಲ ಅನ್ನೋ ಸಂಬಂಧ ಮಾತ್ರ ಅವ್ರಿಗೆ ಟಿಕೆಟ್ ಬೇಡ ಅನ್ನೋದಷ್ಟ. ಉಮೇಶ್ ಅಣ್ಣಾರಿ ಸಿಕ್ಕರು ನಾವು ಅವ್ರಿಗೆ ಹೇಳ್ತೀವಿ. ಅವ್ರಿಗೆ ಎಲ್ಲಾ ನಮ್ಮ ಅಭಿಮಾನಿಗಳಿಗೆ ಕುಂತು ಅವ್ರು ಇನ್ನೂ ಅಧಿಕಾರ ನೀವೇ ನಡೆಸ್ಬೇಕು, ಇನ್ನೊಬ್ಬರ ಅವಲಂಬನೆ ಮ್ಯಾಗ ನಡೆಸಬಾರ್ದು ನೀವು ಅಧಿಕಾರ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ನಾವು ಅವರಿಗೆ ಬೆಂಬಲಿಸ್ತೀವಿ. ಅಂದ್ರೆ ಈಗ ಚುನಾವಣಾ ಸಂಬಂಧಪಟ್ಟಂಗ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಗೆಲ್ಲ ಕುಟುಂಬದ ಸದಸ್ಯರು ಕರೆದಿದ್ದಾರೆ. ಅದಕ್ಕೆ ಈಗ ನೀವು ಯಾವಾಗ ಹೋಗ್ತಾ ಇದ್ದೀರಿ, ಮತ್ತೆ ಅಲ್ಲೇ ಏನೇನು ಚರ್ಚೆ ಆಗುವಂತ ನೀವು ನಿರೀಕ್ಷೆ ಇಟ್ಟಿದ್ದೀರಿ?
ಅವರು ನಾಳೆ ಬರ್ರಿ ಅಂತ ಪ್ರಭಾಕರ್ ಸರ್ ಫೋನ್ ಹಚ್ಚಿದ್ರು. ನಾಳೆ 11 ಗಂಟೆಗೆ ಸಾಹೇಬ್ರು ಕರ್ದಾರ್ರಿ ಮನೆಗೆ ಬರ್ರಿ ಅಂತ. ನಾವು 4 ಜನ ಹೋಗ್ತಾ ಇದೀವಿ. ಅವ್ರಲ್ಲಿ ನನಗೆ ಟಿಕೆಟ್ ಬೇಕು ಸರ್, ನನಗೆ ಕೊಡ್ರಿ, ಇದೊಂದ್ಸರಿ ಮಹಿಳೆಯರಿಗೆ ಅಧಿಕಾರ ಮಾಡ್ಲಿಕ್ಕೆ ಕೊಡ್ರಿ, ನಮಗೂ ಮಹಿಳೆಯರಿಗೆ ಗ್ಯಾರಂಟಿ ಅವನ್ನ 4-5 ಯೋಜನೆ ಮಾಡಿರಿ ಮಹಿಳೆಯರ ಸಂಬಂಧ. ಮಹಿಳೆಯರಿಗೆ ಅಣ್ಕೊಂಬತ್ತು ವರ್ಷ ಇದೊಂದು ಟಿಕೆಟ್ ಕೊಟ್ರ ಚಲೋ ಆಗತ್ತ, ಇದೊಂದು ನಮ್ಗೆ ಒಳ್ಳೇದಾಗತ್ತ ಅಂತಂದು ನಾ ಮನವಿ ಮಾಡ್ಕೊಂಡು ಟಿಕೆಟ್ ನನಗೆ ಬೇಕಂತ ನಾನು ಕೇಳ್ತೀನಿ. ಇದು ಏನು ಮೇಟಿಯವರ ಕೊನೆಯ ಪುತ್ರಿಯಾಗಿರುವಂತ ಮಹಾದೇವಿ ಮೇಟಿಯವರ ಒಂದು ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.